ಪ್ರಾಕ್ಟೀಸ್ ಮಾಡ್ತಾ ಇದೀವಿ ನಮ್ಮಲ್ಲಿ, ಹೌದಲ್ವಾ? ಆಸನ ಮಾಡ್ತೀವಿ, ಪ್ರಾಣಾಯಾಮ ಮಾಡ್ತೀವಿ, ಅಷ್ಟೇ ಅಲ್ವಾ ನಮ್ಮ ಇದರಲ್ಲಿ. ಅದಕ್ಕೂ ಮೇಲ್ಪಟ್ಟಂತ ಕೆಲವೊಂದು ರೀತಿ ನೀತಿಗಳನ್ನ ನಾವು ಪಾಲಿಸ್ಕೊಂತ ಹೋದ್ರೆ ಯೋಗಕ್ಕೆ ಒಂದು ಪರಿಪೂರ್ಣವಾದಂತ ಅರ್ಥ ಬರುತ್ತೆ. ಯೋಗಾಸನಕ್ಕೆ ಮಾತ್ರನೇ ಸೀಮಿತವಾಗಿ ಇಡದೆ ನಾವು ಬೇರೆದನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ಬೇಕು. ಬಿಕಾಸ್ ಯೋಗದಲ್ಲಿ ಆರೋಗ್ಯ ದೃಷ್ಟಿ ಬೇರೆ ಇರುತ್ತೆ. ಇವಾಗ ನಿಮ್ಗೆಲ್ಲರಿಗೂ ನಾವೆಲ್ಲರೂ ಆರೋಗ್ಯ ಅಂದ್ರೆ ಏನು ಅಂತ ಹೇಳಿದ ತಕ್ಷಣ ನಮ್ಮದೇ ಆದಂತ ಒಂದು ಡೆಫಿನೇಷನ್ಸ್ ಇರುತ್ತೆ ಅಲ್ವಾ? ಏನ್ ಹೇಳ್ತೀವಿ? ಆರೋಗ್ಯ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ, ಆಮೇಲೆ ಆಯು ಸತ್ವ ಬಲ ಆರೋಗ್ಯ. ಓಕೆ, ಸಿಂಪಲ್ ಆಗಿ ನಾವು WHO ವರ್ಡ್ಸ್ ನ ತಗೊಳ್ಳೋಣ. ಓಕೆ, ವಾಟ್ ದೇ ಹ್ಯಾವ್ ಸೆಡ್? ಫಿಸಿಕಲಿ, ಮೆಂಟಲಿ, ಸೋಷಿಯಲಿ, ಸ್ಪಿರಿಚುಯಲಿ ಅವರು ಆಡ್ ಮಾಡಿದ್ದಾರೆ, ನಾವೇ ಆಡ್ ಮಾಡ್ಕೊಂಡಿಲ್ಲ. ಅದು ಬರೀ ಫಿಸಿಕಲ್ ಆಗಿ, ಮೆಂಟಲ್ ಆಗಿ, ಸಾಮಾಜಿಕವಾಗಿ, ಸೋಷಿಯಲ್, ನಮ್ಮ ಸುತ್ತಮುತ್ತಲಿನ ಆರೋಗ್ಯ ಅಷ್ಟೇ ಅಲ್ಲದೆ ನಮ್ಮ ಒಂದು ಆಧ್ಯಾತ್ಮಿಕ ಸಾಧನೆಯನ್ನು ಸಹ ಆರೋಗ್ಯಕ್ಕೆ ನಾವು ಅಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಆ ಸ್ಪಿರಿಚುಯಾಲಿಟಿ ಇಲ್ಲ ಅಂತ ಹೇಳಿದ್ರೆ ನಾವು ಮಾಡುವಂತ ಸಾಧನೆ, ನಾವು ಮಾಡುವಂತ ಸರ್ವಿಸ್, ನಾವು ಮಾಡುವಂತ ಯೋಗದಲ್ಲಿ ನಾವು ಏನೂ ಅಟೈನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. A person can come up or person upliftment happens only when there is a spiritual touch. ಆದ ಕಾರಣ ಟೀ ಮಾಡೋರು ಸಹ ಪ್ರಧಾನಿ ಆಗುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಇನ್ಫೋಸಿಸ್ ನವರು ಆ ಮಟ್ಟದಲ್ಲಿ ಹೋಗೋದಕ್ಕೆ ಚಾನ್ಸಸ್ ಇರುತ್ತೆ. ನಮ್ಮ ಏನಂತ ಹೇಳ್ತೀವಿ, ಪ್ರಧಾನಿ ಯಾರು? ಪ್ರೈಮ್ ಮಿನಿಸ್ಟರ್ ಅಥವಾ ಪ್ರೆಸಿಡೆಂಟ್? ಪ್ರೆಸಿಡೆಂಟ್ನು ಸಹ ಅಧ್ಯಾತ್ಮ ಅವ್ರ ಜೀವನದಲ್ಲಿ ಬಂದಾದ್ಮೇಲೆನೆ ಅವರಲ್ಲಿ ಏಳಿಗೆ ಕಾಣಿಸೋದಕ್ಕೆ ಸಾಧ್ಯ. ನಮ್ಮ ದೇಶದ ಅಂತ ಅಲ್ಲ, ಸುತ್ತಮುತ್ತಲಿನ ಯಾವುದೇ ದೇಶ ಅಥವಾ ಯಾವುದೇ ಸೆಲೆಬ್ರಿಟಿ ಅಥವಾ ಹೈಲಿ ಕ್ವಾಲಿಫೈಡ್ ಪರ್ಸನ್ಸ್ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೊಂದು ಸ್ಪಿರಿಚುಯಾಲಿಟಿ ಟಚ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಒಂದು ಆರೋಗ್ಯ ಅಂದಿದ ತಕ್ಷಣ ಫಿಸಿಕಲ್ ಲೆವೆಲ್, ಮೆಂಟಲ್ ಲೆವೆಲ್, ಸೋಷಿಯಲ್ ಮತ್ತೆ ಎಮೋಷನಲ್ ಲೆವೆಲ್ ಏನ್ ಹೇಳ್ತೀವಿ, ಸ್ಪಿರಿಚುವಲ್ ಲೆವೆಲ್, ಈ 5 ತತ್ವಗಳು ಇದ್ರೆ ಮಾತ್ರನೇ ಅ ಪರ್ಸನ್ ಕ್ಯಾನ್ ಬಿ ಹೆಲ್ದಿ ಅಥವಾ ಪಾಸಿಟಿವ್ ಹೆಲ್ತ್ ಅಂತ ಹೇಳ್ತೀವಿ. ಧರ್ಮಾರ್ಥ ಕಾಮ ಮೋಕ್ಷಾನ ಆರೋಗ್ಯಂ ಮೂಲಮುತ್ತಮಂ ಅಲ್ವಾ? ಧರ್ಮ, ಅರ್ಥ, ಕಾಮ, ಮೋಕ್ಷ. ವಾಟ್ ಈಸ್ ಧರ್ಮ? ನೋ, ನಾಟ್ ಡಿಸೈರ್ಸ್. ಧರ್ಮ ಇಸ್ ನಾಟ್ ಡಿಸೈರ್ಸ್. ನನ್ನ ಒಂದು ಡ್ಯೂಟೀಸ್, ನನ್ನ ಒಂದು ಕೆಲಸ, ನಾನು ತಾಯಿಯಾಗಿ, ಒಂದು ತಂಗಿಯಾಗಿ, ಒಂದು ಡಾಕ್ಟರ್ ಆಗಿ, ಒಂದು ಹೆಂಡತಿ ಆಗಿ, ನನ್ನ ಕೆಲಸ ಕಾರ್ಯಾಚರಣೆ ಏನಿದೆ ನಾನು ಅದನ್ನ ಅಚ್ಚುಕಟ್ಟಾಗಿ ನಾನು ನಡೆಸ್ಕೊಂತಾ ಹೋಗ್ತಿದ್ದೀನಿ. ಒಬ್ಬ ರಾಜ ಆಗಿದ್ರೆ ಅವನದು ಏನ್ ಧರ್ಮಗಳಿರುತ್ತೆ, ಒಂದು ಆಫೀಸರ್ ಆಗಿದ್ರೆ ಅವ್ರದ್ದು ಏನ್ ಧರ್ಮ ಇರುತ್ತೆ ಅದನ್ನ ಅವರು ಅಚ್ಚುಕಟ್ಟಾಗಿ ನಿಯಮಗಳಂತ ಏನ್ ಹೇಳ್ತೀವಿ ನಾವು ಯುಗದಲ್ಲಿ, ಅದನ್ನೇ ಧರ್ಮ ಅಂತ ಹೇಳ್ತೀವಿ. ಒಳ್ಳೇದ್ ಮಾಡೋದು, ಒಳ್ಳೇದಾಗಿರೋದನ್ನ ನಾವಿಲ್ಲಿ ಧರ್ಮ ಅಂತ ಹೇಳ್ತಾ ಹೋಗ್ತೀವಿ. ಇದನ್ನ ಪಾಲಿಸೋದು ಧರ್ಮ. ಅರ್ಥ ಅಂತ ಹೇಳಿದ್ರೆ ವೆಲ್ತ್, ಪ್ರಾಸ್ಪರಿಟಿ, ನಮಗೆ ಬೇಕಾದನ್ನ ನಾವು ತಗೊಳ್ಳೋ ಅಂಥದ್ದು, ಅರ್ಥ ಸಿಗೋ ಅಂಥದ್ದು, ನಮಗೆ ಬೇಕಾಗಿದ್ದು ನಾವು ಪಡ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೂ ನಾವು ಚೆನ್ನಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಕಾಮ, ಡಿಸೈರ್ಸ್, ನಮಗೆ ಬೇಕಾದನ್ನ ನಾವು ಪಡ್ಕೊಳ್ಳೋ ಅಂಥದ್ದು. ಅರ್ಥ ಅಂದ್ರೆ ಪ್ರಾಸ್ಪ್ಯಾರಿಟಿ, ಆಕ್ಚುಲಿ ಪ್ರಾಪರ್ಟೀಸ್ ಆಗಿರ್ಬೋದು, ಮನೆ, ಕಾರು, ಬಂಗ್ಲೆ, ಇವೆಲ್ಲ ನಮಗೆ ಬೇಕಂತ ಹೇಳಿದ್ರು ನಾವು ಚೆನ್ನಾಗಿರ್ಬೇಕು. ಸೊ ಡಿಸೈರ್ಸ್, ನಮ್ಗೆ ಇಚ್ಛೆನೇ ಇಲ್ಲ ಅಂತ ಹೇಳಿದ್ರೆ ನಾವೇನು, ಗುರಿನೇ ಇಲ್ಲ ಅಂತ ಹೇಳಿದ್ರೆ ನಾವೇನು ಸಾಧನೆ ಮಾಡೋದಕ್ಕಾಗೋದಿಲ್ಲ. ಸೊ ಧರ್ಮ, ಅರ್ಥ, ಕಾಮ, ಮೋಕ್ಷ. ಮೋಕ್ಷ ಅಂತ ಹೇಳಿದ್ರೆ, ಮೋಕ್ಷ ಅಂದ್ರೆ ಮುಕ್ತಿ ಅಂದ್ರೆ ಫ್ರೀಡಮ್, ಹ್ಯಾಪಿನೆಸ್ ಇಸ್ ಫ್ರೀಡಮ್. ಮುಕ್ತಿ ಅಂದ್ರೆ ನಾವು ಸಾವೇ ಇಲ್ಲದ್ದು ಅಂತ ಅಲ್ಲ, ಇರುವಂತ ಗಳಿಗೆನಲ್ಲಿ ನಾವು ಖುಷಿಯಾಗಿರೋದು. ದಟ್ ಫ್ರೀಡಮ್ ಇಸ್ ಕಾಲ್ಡ್. ಎಲ್ಲದ್ರಿಂದ ಮುಕ್ತಿ ಬೇಕಪ್ಪ ಅನ್ನಲ್ವಾ, ಮೋಕ್ಷ ಬೇಕು ಅನ್ನಲ್ವಾ, ಅದೇ ಮುಕ್ತಿ. ಆ ಫ್ರೀಡಮ್ ಬೇಕು ನಮಗೆ. ದಟ್ ಫ್ರೀಡಮ್ ಟು ಅಟೈನ್ ಆಲ್ ದಿಸ್ 4 ಧರ್ಮ, ಅರ್ಥ, ಕಾಮ, ಮೋಕ್ಷ, ಇವನ್ ನಾವು ಸಿಗಬೇಕು ಅಂದ್ರೆ ಫಸ್ಟ್ ಆರೋಗ್ಯ ಮೂಲಮುತ್ತಮ. ಆರೋಗ್ಯ ನಮಗಿದ್ರೆ ಮಾತ್ರ ಇವೆಷ್ಟನ್ನು ನಾವು ಅಟೈನ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರತ್ತೆ. ಸೊ ಹಾಗಾಗಿ ನಮ್ಮ ಆರೋಗ್ಯ ಬಹಳನೇ ಇಂಪಾರ್ಟೆಂಟ್ ಆಗತ್ತೆ. ಸೊ ನನಗೆ ಹೇಳಿರುವಂತ ಟಾಪಿಕ್ ಅಂತ ಹೇಳಿದ್ರೆ, ಹೆಣ್ಮಕ್ಳಿಗೆ ಅವಶ್ಯಕತೆ ಇರುವಂತಹ ಒಂದು ಯೋಗ ಸಾಧನೆಗಳು. ಯೋಗ ಅಂತ ಹೇಳಿದ್ರೆ ನಾನು ಇಷ್ಟು ಆಸ್ಪೆಕ್ಟ್ ಕವರ್ ಮಾಡ್ತಾ ಹೋಗ್ತೀನಿ. ಯಾವುದು? ಫಿಸಿಕಲ್ ಲೆವೆಲು, ಮೆಂಟಲ್ ಲೆವೆಲು ಅಥವಾ ಎಮೋಷನಲ್ ಲೆವೆಲು, ಸೋಷಿಯಲ್ ಲೆವೆಲ್ ಅಂಡ್ ಸ್ಪಿರಿಚುವಲ್ ಲೆವೆಲ್. ಈ ಇಷ್ಟಕ್ಕೂ ಸೇರಿಸಿ ನಾವು ಇಂಟಿಗ್ರೇಟೆಡ್ ಅಪ್ರೋಚ್ ಆಫ್ ಯೋಗ ಥೆರಪಿ ಅಂತ ಹೇಳ್ತೀವಿ. ಇಂಟಿಗ್ರೇಟೆಡ್ ಲೆವೆಲ್ ಅಂತ ಹೇಳಿದ ತಕ್ಷಣನೇ ಪಂಚಕೋಶಗಳು ಅಂತ ಹೇಳಿ ಬರುತ್ತೆ ನಮ್ಮಲ್ಲಿ. ಪಂಚಕೋಶಗಳ ಬಗ್ಗೆ ನಾವು ಕೇಳಿರ್ತೀವಿ. ಅನ್ನಮಯ, ಅನ್ನ ಅಂತ ಹೇಳಿದ್ರೆ ನಮಗೆ ಕಾಣಿಸುವಂಥದ್ದು, ಮೈ ಫಿಸಿಕಲ್ ಬಾಡಿ ಅಪಿಯರೆನ್ಸ್ ಇದೆ. ಊಟ ತಿಂಡಿ ಆಗಿರ್ಬೋದು, ನಮ್ಮ ಕ್ರಿಯೆಗಳಾಗಿರ್ಬೋದು, ನಾವು ಜಲನೀತಿ, ಸೂತ್ರನೀತಿ ಇಂಥದೆಲ್ಲ ನಿಮ್ಗೆ
ಗೊತ್ತಾಗ್ಬೋದು ಅನ್ಸುತ್ತೆ. ಯೋಗಿಕ್ ಕ್ರಿಯಾಸ್ ಅಂತ ಹೇಳ್ತೀವಿ, ಷಟ್ ಕರ್ಮಗಳು ಅಥವಾ ಷಟ್ ಕ್ರಿಯೆಗಳು ಅಂತ ಹೇಳ್ತೀವಿ. ಮತ್ತೆ ಆಸನಗಳು, ಇದಿಷ್ಟು ಅನ್ನಮಯ ಕೋಶ ಅನ್ನೋದ್ರಲ್ಲಿ ಬರ್ತಾ ಹೋಗುತ್ತೆ. ಎರಡನೇದು ಬಂದು ಪ್ರಾಣಮಯ. ಪ್ರಾಣಮಯ ನಮ್ಮ ಬ್ರೀದಿಂಗ್ ಟೆಕ್ನಿಕ್ಸ್ ಆಗಿರ್ಬೋದು, ಬ್ರೀದಿಂಗ್ ಸ್ಟ್ರೆಚಸ್ ಆಗಿರ್ಬೋದು, ಪ್ರಾಣಿಕ್ ಲೆವೆಲ್ ಎನರ್ಜಿ ಆಗಿರ್ಬೋದು, ಇದೆಲ್ಲಾನು ನಮಗೆ ಬ್ರೀದಿಂಗ್ ಪ್ರಾಕ್ಟೀಸಸ್ ನಲ್ಲಿ ಬರುತ್ತೆ. ಅದನ್ನ ನಾವು ಪ್ರಾಣಮಯ ಕೋಶ ಅಂತ ಹೇಳ್ತೀವಿ. ಮೂರನೇದು ಬಂದು ಮನೋಮಯ ಕೋಶ. ಮನೋಮಯ ಅಂತ ಹೇಳಿದ್ರೆ ಮನಸ್ಸು, ಸ್ಪೆಷಲಿ ಮನಸ್ಸು ಅಂತ ಹೇಳಿದ್ರೆ ಭಾವನೆಗಳು. ಸೊ ಈ ಭಾವನೆಗಳನ್ನ ತುಂಬಿರೋ ಎಮೋಷನಲ್ ಕಲ್ಚರಿಂಗ್ ನ ಇಲ್ಲಿ ನಾವು ಮನೋಮಯ ಅಂತ ಹೇಳ್ತೀವಿ. ಅಂಡ್ ಫೋರ್ತ್ ಒನ್ ಇಸ್ ವಿಜ್ಞಾನಮಯ. ವಿಜ್ಞಾನ ಅಂತ ಹೇಳಿದ್ರೆ ಜ್ಞಾನ ಅಲ್ವಾ, ನಮಗೆ ಯಾವ್ದು ಸರಿ ಯಾವ್ದು ತಪ್ಪು ಗೊತ್ತಾಗದೆ ವಿಮರ್ಶೆ ಮಾಡೋ ಅಂಥದ್ದು, ಡಿಫ್ರೆನ್ಶಿಯೇಷನ್ ಬಿಟ್ವೀನ್ ಗುಡ್ ಅಂಡ್ ಬ್ಯಾಡ್, ರೈಟ್ ಅಂಡ್ ರಾಂಗ್, ಈ ವಿಮರ್ಶೆ ಇರುವಂತ ಜ್ಞಾನ ಇದಕ್ಕೆ ವಿಜ್ಞಾನಮಯ ಕೋಶ. ಆ ಲೆವೆಲ್ನಲ್ಲೂ ನಾವು ಸರಿಪಡಿಸ್ತಾ ಹೋಗ್ಬೇಕು. ಆಮೇಲೆ ನಂತರ ಆನಂದಮಯ ಅಂತ ಹೇಳ್ತೀವಿ. ಆನಂದಮಯದಲ್ಲಿ ನಾವೇನು ಟ್ರೀಟ್ಮೆಂಟ್ ಮಾಡೋದಿಲ್ಲ. ಈ ಮುಕ್ತಿ, ಫ್ರೀಡಮ್ ಅಂತ ಏನ್ ಹೇಳ್ತೀವಿ, ಖುಷಿಯಿಂದ ಉಲ್ಲಾಸದಿಂದ ನಾವು ಇರುವಂತ ಗಳಿಗೆಯನ್ನ ನಾವು ಲೀವ್ ಇನ್ ದ ಮೊಮೆಂಟ್ ಅಂತ ಏನ್ ಹೇಳ್ತೀವಿ, ನಾವು ಖುಷಿಯಿಂದ ಇರುವಂತ ಗಳಿಗೆನೆ ಆನಂದಮಯ ಕೋಶ ಅಂತ ಹೇಳ್ತೀವಿ. ಸೊ ಹಂಗಾಗಿ ಪಂಚಕೋಶಗಳ ಒಂದು ವ್ಯವಸ್ಥೆನಲ್ಲಿ ಒಂದು ಹೆಣ್ಣು ಮಗು ಅಥವಾ ಒಂದು ಥೆರಪಿನ ನಾವು ಪೇಷಂಟ್ನ ಟ್ರೀಟ್ ಮಾಡ್ತಾ ಹೋದ್ರೆ ಈ ಇಷ್ಟು ಅಂಶಗಳನ್ನ ನೆನ್ಪಿಟ್ಕೊಂಡು ಈ ಇಷ್ಟು ಅಂಶಗಳಿಗೆ ಬೇಕಾಗುವಂತ ಯೋಗ, ವ್ಯಾಯಾಮ, ಪ್ರಾಣಾಯಾಮ, ಮುದ್ರೆಗಳು, ಮೆಡಿಟೇಷನ್ಸ್ನ ಇನ್ವಾಲ್ವ್ ಮಾಡಿ ಅವರಿಗೆ ಹೇಳ್ಕೊಡೋ ಅಂತ ಟ್ರೀಟ್ಮೆಂಟ್ ವಿಧಾನವನ್ನ ಇಂಟಿಗ್ರೇಟೆಡ್ ಅಪ್ರೋಚ್ ಆಫ್ ಯೋಗ ಥೆರಪಿ ಅಂತ ಹೇಳ್ತೀವಿ ನಾವಿಲ್ಲಿ. ಓಕೆ, ಸೊ ನಾವು ಇದುವರೆಗೂ ಏನು ಕಲ್ತ್ವಿ ಇಲ್ಲಿ, ಅಷ್ಟಾಂಗ ಯೋಗ ಕಲ್ತ್ವಿ ನಾವು, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಧಾರಣ, ಧ್ಯಾನ, ಸಮಾಧಿ, ಆಮೇಲೆ ವೈ ಹೆಲ್ತ್ ಈಸ್ ರಿಕ್ವೈರ್ಡ್ ಅನ್ನೋದನ್ನ ಕಲಿತೀವಿ. ಒಂದು ಪುರುಷಾರ್ಥ ಸಾಧನೆಗೆ ನಮಗೆ ಬೇಕಾಗಿದ್ದು ಅಂತ ಹೇಳಿದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನ ನಾವು ಅಟೈನ್ ಮಾಡೋದಕ್ಕೋಸ್ಕರ ನಮ್ಗೆ ಆರೋಗ್ಯ ಬೇಕು. ಆರೋಗ್ಯ ಅಂದ್ರೆ ಏನು ಅಂತ ಕಲ್ತ್ವಿ. ಈ ಆರೋಗ್ಯನ ನಾವು ಚೆನ್ನಾಗಿ ಇಟ್ಕೊಳ್ಳೋದು ಹೇಗೆ ಅನ್ನೋದನ್ನ ಇಂಟಿಗ್ರೇಟೆಡ್ ಅಪ್ರೋಚ್ ಆಫ್ ಯೋಗ ಥೆರಪಿ ಮುಖಾಂತರ ನಾವು ಇಲ್ಲಿ ಕಲಿತಾ ಹೋಗೋಣ. ಓಕೆ, ಸೊ ಇಂಟಿಗ್ರೇಟೆಡ್ ಅಪ್ರೋಚ್ ಅಲ್ಲಿ ನಾವು ಹೇಳಿದ್ವಿ ಫಸ್ಟಿಗೆ ಹೆಣ್ಮಕ್ಳಿಗೆ ಆಗುವಂತ ಸಮಸ್ಯೆಗಳಾಗಿರ್ಬೋದು, ಫ್ರಮ್ ದ ಟೈಮ್ ಆಫ್ ಬರ್ತ್ ಟು ದ ಡೆತ್, ಈ ಇಷ್ಟು ಏಜ್ ಕಾನ್ಸೆಪ್ಟ್ಸ್ ನಾವು ನೆನ್ಪಿಟ್ಕೊಂಡಾಗ ಕ್ಲಾಸಿಫಿಕೇಶನ್ಸ್ 4 ಬರುತ್ತೆ ನಮ್ಗೆ, ಹೌದಲ್ವಾ? ಬಾಲ್ಯ ವ್ಯವಸ್ಥೆ ಇರುತ್ತೆ ನಮ್ಗೆ, ಫ್ರಮ್ ಬರ್ತ್ ಟು ಟೀನೇಜ್ ಅಪ್ ಟು 12 ಇಯರ್ಸ್ ಅಥವಾ 14 ಇಯರ್ಸ್ ವರೆಗೂ ನಾವೊಂದು ಬಾಲ್ಯ ವ್ಯವಸ್ಥೆ ಅಂತ ಹೇಳ್ತೀವಿ. ಆಮೇಲೆ ನಮಗೆ ಟೀನೇಜ್ ಬರುತ್ತೆ, ಓಕೆ, ಯೌವನಾವಸ್ಥೆ ಬರುತ್ತೆ, ಆಮೇಲೆ ಗೃಹಸ್ಥ, ಆಮೇಲೆ ವೃದ್ಧ. ನಾವು ಇಷ್ಟನ್ನ ಮಾತ್ರ ಕಾನ್ಸೆಪ್ಟ್ ಜನರಲ್ ಆಗಿ ನಾವು ಪಬ್ಲಿಕ್ಗೆ ಹೇಳೋಕ್ಕೆ ನಾವು ಇಷ್ಟು ಕಾನ್ಸೆಪ್ಟ್ ಮಾಡ್ಕೊಂಡು ಈ ಒಂದು ಭಾಗದಲ್ಲಿ ಯಾವ್ಯಾವ ರೀತಿ ಯೋಗಾಸನಗಳು ಎಲ್ಲೆಲ್ಲಿ ನಮಗೆ ಬೇಕಾಗತ್ತೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಓಕೆ, ಮೊದಲಿಗೆ ಬಾಲ್ಯ ವ್ಯವಸ್ಥೆ. ನಮ್ಗಿಲ್ಲಿ ಯೋಗ ಬೇಕಾ? ಚಿಲ್ಡ್ರನ್ಸ್ಗೆ ಯೋಗ ಬೇಕಾ ಬೇಡ್ವಾ? ಬೇಕಾ? ಓಕೆ, ಯಾವ ವಯಸ್ಸಿಂದ ಯೋಗ ಬೇಕು? 6 years ಇಂದ. ವೈ ಅಟ್ ದ ಏಜ್ ಆಫ್ 6? ಅಟ್ಲೀಸ್ಟ್ 6 years ಅಂದ್ರೆ ಅವ್ರಿಗೊಂಚೂರು ಗಮನ ಇರುತ್ತೆ, ನಾವು ಹೇಳೋದು ಅರ್ಥ ಆಗುತ್ತೆ, ಕೂತ್ಕೋ ಅಂದ್ರೆ ಕೂತ್ಕೊಂತಾರೆ, ಒಂದು ½ an hour ಕೂತಿದ್ದ ಜಾಗದಲ್ಲಿ ನಾವೇನ್ ಮಾಡ್ತೀವೋ ಅದನ್ನ ರಿಪೀಟ್ ಮಾಡೋ ಅಂತ ಎಲಿಜಿಬಿಲಿಟಿ ಇರುತ್ತೆ. ಬಟ್ ಯೋಗಾಸನಾಸ್ ಶುಡ್ ಬಿ ಟಾಟ್ ಆಫ್ಟರ್ ದ ಏಜ್ ಆಫ್ 8 years ಆದ್ಮೇಲೆ ಬ್ರೈನ್ ಡೆವಲಪ್ಮೆಂಟ್ ಹ್ಯಾಪನ್ಸ್. ಅಲ್ಲಿವರೆಗೂ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಿ ಆಗ್ತಾ ಇರುತ್ತೆ. ನಾವು ಎಷ್ಟೋ ಜನ ಕಾಂಪಿಟೇಟಿವ್ ಯೋಗಾಸು, ಅಡ್ವಾನ್ಸ್ಡ್ ಯೋಗಾಸನ ಅಂತ ಮಾಡ್ತಾರೆ. ದಯವಿಟ್ಟು ಅಂಥದ್ದು ನಿಮ್ಮ ಅಂಡರ್ನಲ್ಲಿ ಆಗ್ತಾ ಇದ್ರೆ ಅದನ್ನ ಸ್ಟಾಪ್ ಮಾಡಿ. ಯಾರೆಲ್ಲ ತಲೆ ಉಲ್ಟಾ ಕೆಳಗಡೆ ಮಾಡ್ತಾರೆ, ತಲೆ ಮೇಲೆ ಭಾರ ಇರುತ್ತೆ, ಯೂಶಲಿ ನಾವು ಚಿಕ್ಕವಾಗಿ ತಲೆ ಮೇಲೆ ಹೊಡಿಲೇಬೇಡ ಅಂತ ಹೇಳ್ತಾರೆ. ಯಾರು ಸುಮ್ಮನೆ ಆಟಕ್ಕೆ ಹೊಡೆದ್ರು ನಾವೆಲ್ಲ ಸಣ್ಣಕ್ಕಿದ್ದಾಗ ಹೊಡಿಬೇಡಿ, ತಲೆಗೆ ಹೊಡಿಬೇಡಿ, ತಲೆ ಮೇಲೆ ಭಾರ ಹೊರಬಾರ್ದು, ಈ ಥರದ್ದೆಲ್ಲ ಇರುತ್ತೆ. 8 years ವರೆಗೂ ಗಂಡು ಮಕ್ಕಳೇ ಆಗ್ಲಿ ಹೆಣ್ಮಕ್ಳೇ ಆಗ್ಲಿ ತಲೆ ಮೇಲೆ ಯಾವುದೇ ರೀತಿಯ ಭಾರವನ್ನ ಹೊರೋದಾಗ್ಬಿರ್ಬೋದು. ಇನ್ವರ್ಟೆಡ್ ಪೋಸಸ್, ಸ್ಪೆಷಲಿ ಇನ್ವರ್ಟೆಡ್ ಅಂತ ಹೇಳಿದ್ರೆ ತಲೆ ಕೆಳಗೆ ಹಾಕಿ ಕಾಲ್ ಮೇಲೆ ಮಾಡುವಂಥದ್ದು. ಯಾಕಂದ್ರೆ ಇವಾಗ ಕಾಂಪಿಟೇಷನ್ ಲೆವೆಲ್ ಅಲ್ಲಿ ಜಾಸ್ತಿ ಯೋಗ ಓಡಾಡ್ತಾ ಇದೆ ಮಕ್ಕಳಿಗೆ. ಸೊ ಹಂಗಾಗಿ ಅವ್ರನ್ನ ಹೆಂಗ್ ಬೇಕಾದ್ರೂ ಪಳಗಿಸ್ಬೋದು. ಸೊ ಈ ಏನಂತೀವಿ ಇನ್ವರ್ಟೆಡ್ ಪೋಸಸ್ ಜಾಸ್ತಿ ಕಾಮನ್ ಆಗ್ಬಿಟ್ಟಿರುತ್ತೆ. ಸೊ ಅಂಥದನ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಬ್ರೈನ್ ಮೇಲೆ ಬೀಳುವಂತ ಪ್ರೆಷರು ಮತ್ತೆ ಬ್ರೈನ್ ಡೆವಲಪ್ಮೆಂಟ್ಗೆ ಆಗುವಂತ ತೊಂದರೆಗಳನ್ನ ನಾವಿಲ್ಲಿ ಅವಾಯ್ಡ್ ಮಾಡ್ಬೋದು. ಸೊ ನಿಮ್ಮ ಯೋಗ ಟೀಚರ್ಸ್ಗೆ ನೀವು ಇದನ್ನ ಮೊದಲಾಗಿ ಹೇಳ್ಬೇಕು. ಸೊ ಅಲ್ಲಿವರೆಗೂ ನಾವೇನ್ ಮಾಡ್ಬೇಕು ಮಕ್ಕಳಿಗೆ? ಈಗೆಲ್ಲ ಪ್ರೆಗ್ನೆನ್ಸಿ ಯೋಗ ಬಂದಿದೆ ಅಲ್ವಾ? ಪ್ರೆಗ್ನೆನ್ಸಿ ಗರ್ಭ ಸಂಸ್ಕಾರದಲ್ಲಿ ಪ್ರೆಗ್ನೆನ್ಸಿ ಯೋಗ. ಯೋಗ ಅಂದ್ರೆ ಬರೀ ಕೈ ಕಾಲು ಮೂವ್ಮೆಂಟ್ ಮಾಡೋದು ಅಲ್ಲ, ನಾವು ಹೇಳಿದೀವಿ.
ಅವ್ರಿಗೊಂದು ಒಳ್ಳೆ ಮಾತು ಹೇಳೋದು, ಒಂದು ಒಳ್ಳೆ ಧರ್ಮವನ್ನು ಹೇಳ್ಕೊಡೋ ಅಂಥದ್ದು, ಇದನ್ನು ಸಹ ಯೋಗ ಆಗಿರುತ್ತೆ. ಸೊ ಎಮೋಷನಲ್ ಕಲ್ಚರಿಂಗ್ ಹ್ಯಾಪನ್ಸ್ ಫ್ರಮ್ ಪ್ರೆಗ್ನೆನ್ಸಿ ಸ್ಟೇಜ್ನಲ್ಲಿ. ಎಮೋಷನ್ ಕಲ್ಚರ್ಸು ಬೇಕಾಗತ್ತೆ, ಯಾಕಂದ್ರೆ ಹಾರ್ಮೋನಲ್ಸ್ ಇಂಬ್ಯಾಲೆನ್ಸ್ ಅಲ್ಲ, ಹಾರ್ಮೋನ್ಗಳ ಏರುಪೇರು ಜಾಸ್ತಿ ಆಗ್ತಿರುತ್ತೆ, ಮೂಡ್ ಸ್ವಿಂಗ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಮಗು ಮತ್ತೆ ತಾಯಿ ಮಧ್ಯೆ ಎಷ್ಟೊಂದು ಚಟುವಟಿಕೆಗಳು ಹಾರ್ಮೋನ್ ರೂಪದಲ್ಲಿ ಓಡಾಡ್ತಾ ಇರುತ್ತೆ. ಅವನ್ನೆಲ್ಲ ಸಮತೋಲನದಲ್ಲಿ ಬ್ಯಾಲೆನ್ಸ್ ಆಗಿಡೋದಕ್ಕೆ ನಮಗೆ ಯೋಗ ಬಹಳ ಹೆಲ್ಪ್ ಆಗತ್ತೆ. ಸೊ ಯಾವ ರೀತಿ ಯೋಗ ಹೆಲ್ಪ್ ಆಗತ್ತೆ ಅಂತ ಹೇಳಿದ್ರೆ, ನಾವು ಕಾಮ್ ಆಗಿರುವಂಥದ್ದು ಯೋಗ. ನಾವು ಸೂರ್ಯ ನಮಸ್ಕಾರ ಮಾಡಬೇಕು ಇಲ್ಲ, ಮಾಡೋ ಅವಶ್ಯಕತೆ ಇಲ್ಲ. ನಾವು ಕೂತ್ಕೊಂಡು ಮೆಡಿಟೇಷನ್ ಮಾಡಿದ್ರು ದಟ್ ಈಸ್ ಎ ಯೋಗ. ಕೂತ್ಕೊಂಡು ಬ್ರೀದಿಂಗ್ ಪ್ರಾಕ್ಟೀಸಸ್ ಮಾಡಿದ್ರು ಅದು ಯೋಗ. ಸೊ ನನಗಾದಂಥ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತೀನಿ. ಸೊ ಐ ಕನ್ಸೀವ್ಡ್ ಆಫ್ಟರ್ 5 years ಆಫ್ ಮೈ ಮ್ಯಾರೇಜ್. ಸೊ ನಾನು ಯೋಗದಲ್ಲೇ ಮುಂಚೆಯಿಂದ ಇರೋದ್ರಿಂದ ಯೋಗ ರೆಗ್ಯುಲರ್ ಆಗಿ ಗೊತ್ತು. ಬಟ್ ಪ್ರೆಗ್ನೆನ್ಸಿ ಅಂದಾಗ ಅದೊಂದು ಆತಂಕ, ಭಯ, ಒಂದು ಎಮೋಷನಲ್ ಚೇಂಜಸ್ ಇದೆಲ್ಲ ಇರುತ್ತೆ ಬೀಯಿಂಗ್ ಎ ವರ್ಕಿಂಗ್ ವುಮೆನ್. ಸೊ ಡೈಲಿ ಹೋಗ್ಬೇಕು, ಡ್ಯೂಟಿಗೆ ಬರಬೇಕು, ಟ್ರಾವೆಲ್ ಮಾಡಬೇಕು ವಿತ್ ಪ್ರೆಗ್ನೆನ್ಸಿ, ಇದೆಲ್ಲನೂ ಸ್ವಲ್ಪ ಟಫ್ ಇರುತ್ತೆ. ಒಬ್ಬರೇ ಇದೀವಿ ಇಂಡಿಪೆಂಡೆಂಟ್ ಆಗಿ ಅಂದಾಗ ಇಷ್ಟೆಲ್ಲ ಇರುತ್ತೆ. ಸೊ ಆ ಸಮಯದಲ್ಲಿ ನಾನು ಫಸ್ಟ್ 5 months ಯೋಗ ಮಾಡಲಿಲ್ಲ, ಯಾಕಂದ್ರೆ ಫಸ್ಟ್ ಕನ್ಸೀವ್ ಆಗಿದ್ದೀನಿ. ಈಗ ಎಲ್ಲ ಹೆಣ್ಮಕ್ಳಲ್ಲೂ ಆಗ್ತಿರ, ಯಾಕಂದ್ರೆ ಬ್ಯಾಂಗ್ಳೂರಿಯನ್ಸ್ಗೆ ಲೈಫ್ ಸ್ಟೈಲ್ ಚೇಂಜ್ ಇರುತ್ತೆ, ಫುಡ್ ಹ್ಯಾಬಿಟ್ಸ್ ಚೇಂಜ್ ಇರುತ್ತೆ, ಪೊಲ್ಯೂಷನ್ ಚೇಂಜ್ ಇರುತ್ತೆ, ಎನ್ವಿರಾನ್ಮೆಂಟ್ ಚೇಂಜ್ ಇರುತ್ತೆ, ಫುಡ್ ಫ್ಯಾಕ್ಟರು ಎಲ್ಲಾನು ಸೋಷಿಯಲಿ ಎವ್ರಿಥಿಂಗ್ ವಿಲ್ ಬಿ ಡಿಫ್ರೆಂಟ್. ಸೊ ಜಾಸ್ತಿ ಪ್ರೆಷರ್ನಲ್ಲಿ ಇರ್ತೀವಿ. ಬಟ್ ಆ 5 months ನಾನು ಏನು ಯೋಗ ಮಾಡಕ್ ಹೋಗ್ಲಿಲ್ಲ, ಎಲ್ಲಿ ಮಿಸ್ಕ್ಯಾರಿಯೇಜ್ ಆಗುತ್ತೆ, ಯಾಕಂದ್ರೆ ಇವರನ್ನೆಲ್ಲ ನೋಡಿದ್ವಿ ಫಸ್ಟ್ ಪ್ರೆಗ್ನೆನ್ಸಿ ಲಾಂಗ್ ಟೈಮ್ ಆದ್ಮೇಲೆ ಅಂತ ಹೇಳ್ಬಿಟ್ಟು. ಸೊ ನಾವೇನು ಮಾಡಿದ್ವಿ, 5 months ಆದ್ಮೇಲೆ ಐ ಸ್ಟಾರ್ಟೆಡ್ ವಿತ್ ವಾಕಿಂಗ್, ಲಿಟಲ್ ಸ್ಟ್ರೆಚಸ್, ಆಮೇಲೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಮೆಡಿಟೇಷನ್ಸ್ ಮಾಡ್ತಾ ಹೋಗ್ತೀವಿ. ಇವಾಗ ನೀವು ಅಭಿಮನ್ಯು ಸ್ಟೋರಿ ಎಲ್ಲರೂ ಕೇಳೇ ಇರ್ತೀವಿ ನಾವು. ಸೊ ಕೃಷ್ಣ ಹೇಳಿದ್ದು ಅಭಿಮನ್ಯುಗೆ ಹೋಗಿದೆ ಆ ಒಂದು ಚಕ್ರವ್ಯೂಹನ ಬಿಡಿಸ್ಕೊಂಡು ಬರುವಂಥದ್ದು ಜ್ಞಾನ ಅವನಿಗೆ ಅವಾಗ್ಲೇನೆ ಬಂದಿತ್ತು ಅಂತ ಹೇಳಿ. ಸೊ ವಿ ಸ್ಟಾರ್ಟೆಡ್ ಟು ಹಿಯರ್ ದ ಸ್ಪೀಚ್. ಗುಡ್, ಒಂದು ಒಳ್ಳೆ ಭಗವದ್ಗೀತಾ ಆಗಿರ್ಬೋದು, ಭಾಗವತ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು, ಆ ಸಂದರ್ಭದಲ್ಲಿ ಅದು ಕೇಳ್ತಾ ಸೇಮ್ ಪಾಸಿಟಿವ್ ಎನರ್ಜಿನ ಪಾಸ್ ಮಾಡ್ತಾ ಹೋಗಿದ್ದಷ್ಟೇ. ನಾನು ಯೋಗ ಮಾಡಲಿಲ್ಲ, ನಾನು ಹೇಳ್ತಾ ಇದ್ದೀನಿ ಯಾಕೆ ಯೋಗ ಮಾಡಲಿಲ್ಲ, ಯಾಕಂದ್ರೆ ನನಗೆ ಭಯ ಇತ್ತು ಅವಾಗ, ಎಲ್ಲಿ ಯೋಗ ಮಾಡಿದ್ರೆ ಮಿಸ್ಕ್ಯಾರೇಜ್ ಆಗ್ಬಿಡತ್ತೆ. ನಾನು ತುಂಬ ಒಳ್ಳೆ ಸ್ಟ್ರೆಚಸ್ ಮಾಡ್ತಿದ್ದೆ, ಅಡ್ವಾನ್ಸ್ಡ್ ಯೋಗ ಎಲ್ಲ ಮಾಡ್ತಾ ಇದ್ದೆ. ಸೊ ಹಾಗಾಗಿ ನಾನು ಮಾಡಕ್ಕೆ ಹೋಗಿರ್ಲಿಲ್ಲ. ಸೊ ಅಟ್ ದ ಮಂತ್ ಆಫ್ 7th month ಸೊ ಸ್ಟೆಪ್ ಹತ್ತೋದು ಇಳಿಯೋದು ಪ್ರಾಕ್ಟೀಸ್ ಮಾಡ್ತೀನಿ. ಆಮೇಲೆ ಐ ಸ್ಟಾರ್ಟೆಡ್ ಓನ್ಲಿ ವಿತ್ 5 ಆಸನಸ್ ಅಷ್ಟೇ. ಈಗಲೂ ನಾನು ಪೇಷಂಟ್ಸ್ಗೆ ಎಲ್ಲ ಕಡೆ ಹಳ್ಳಿನಲ್ಲಿ ವಿಲೇಜ್ ಮಕ್ಕಳಿಗೆಲ್ಲನೂ ನಾವು ಇದನ್ನೇ ತಗೊಳ್ತೀವಿ, 5 ಆಸನ ಹೇಳ್ಕೊಡೋದು. ಒಂದು ಸೇತುಬಂಧಾಸನ ವಿತ್ ಇನ್ಹಲೇಷನ್ ಅಂಡ್ ಎಕ್ಸಲೇಷನ್ 5 ಸಾರಿ ವಿತ್ ಬ್ರೀದಿಂಗ್ ಬರಬೇಕು ಅಷ್ಟೇನೆ. ಬ್ರೆತ್ ಹೋಲ್ಡ್ ಮಾಡಿ, ಬ್ರೆತ್ ಹೋಲ್ಡ್ ಅಂದ್ರೆ ನಾರ್ಮಲ್ ಬ್ರೀದಿಂಗ್ ನಲ್ಲಿ 5 to 10 seconds ಹೋಲ್ಡ್ ಮಾಡಬೇಕು, ರಿಲೀಸ್ ಮಾಡಬೇಕು. ಓಕೆ, ಆಮೇಲೆ ನಾವು ಕ್ಯಾಟ್ ಸ್ಟ್ರೆಚ್ ಅಂತ ಹೇಳ್ತೀವಿ. ಉಲ್ಟಾ ಅಂದ್ರೆ 2 ಕೈಗಳನ್ನ ನೆಲದ ಮೇಲೆ, ಕಾಲ್ ಮೇಲೆ ನಿಂತ್ಕೊಂಡು ಕ್ಯಾಟ್ ಪೊಸಿಷನ್ ಅಲ್ಲಿ ಉಸಿರನ್ನ ಮೇಲೆ ತಗೊಳ್ಳೋದು ಕ್ಯಾಟ್ ಬ್ರೀದಿಂಗ್ ಅಥವಾ ಕ್ಯಾಟ್ ಸ್ಟ್ರೆಚ್ ಅಥವಾ ಟೈಗರ್ ಬ್ರೀದಿಂಗ್ ಅಂತ ನಾವು ಅದನ್ನ ವ್ಯಾಘ್ರ ಏನ್ ಅಂತೀವಿ, ಮಾರ್ಜಲಾಸನ. ಓಕೆ, ಇದನ್ನ ಕ್ಯಾಟ್ ಸ್ಟ್ರೆಚ್ ಅಥವಾ ಟೈಗರ್ ಸ್ಟ್ರೆಚ್ ಅಂತ ಹೇಳ್ತೀವಿ. ಬ್ರೀದಿಂಗ್ ಪ್ರಾಕ್ಟೀಸಸ್ ಬಹಳನೇ ಬೇಕಾಗಿರೋದು ಪ್ರೆಗ್ನೆನ್ಸಿ ಟೈಮ್ನಲ್ಲಿ. ಸೊ ಈ 2 ಆಸನ ಆಯ್ತಾ, ಜಸ್ಟ್ ಮಾಡ್ಬೇಕಾಗಿರೋದು ಟ್ವಿಸ್ಟ್ ಅಷ್ಟೇನೆ. ಕೂತ್ಕೊಂಡು ಮಲಾಸನ ಅಂತ ಹೇಳ್ತೀವಿ ನಾವು, ಜಸ್ಟ್ ಹೀಗೆ ಕೂತ್ಕೊಂಡು ಬಿಡೋದು. ಸೊ ಈ ಒಂದು ಆಸನ 3 ಆಸನ ಆಯ್ತಾ ಸರ್? ಬಂತ, ಥ್ಯಾಂಕ್ ಯು ಸರ್. ಸೊ 3 ಆಸನ ಅದ್ರನ್ನೆಲ್ಲ ಆಯ್ತಾ. ಆಮೇಲೆ ಜಸ್ಟ್ ಸ್ಟ್ಯಾಂಡ್ ಆನ್ 1 leg ಇಷ್ಟೇ, ಯಾಕಂದ್ರೆ ನಮ್ಗೆ ಲೆಗ್ ಸ್ಟ್ರೆಂತ್ ಬಿಲ್ಡಪ್ ಮಾಡಬೇಕು. ಹಾಗಾಗಿ ಇಷ್ಟೇನೇನೆ. ಇದಕ್ಕೇನ್ ಆಸನ ಅಂತೀವಿ? ತಾಡಾಸನ, ಏಕಪಾದ ವೃಕ್ಷಾಸನನೂ ಅಲ್ಲ, ವೃಕ್ಷಾಸನ ಹೀಗೆ ಬಂದ್ಬಿಡತ್ತೆ. ಓಕೆ, ಜಸ್ಟ್ ಸಿಂಪಲ್ ಸ್ಟ್ಯಾಂಡಿಂಗ್ ವಿತ್ 1 leg ರೇಸ್ಡ್ ಅಷ್ಟೇನೆ. ಇದಕ್ಕೆ ನೀವು ಏನಾದ್ರೂ ಹೆಸರು ಯಾಕಂದ್ರೆ ಒಬ್ರೊಬ್ರು ಒಂದೊಂದು ಹೆಸರು. ಸಿಂಗಲ್ ಲೆಗ್ ಸ್ಟ್ಯಾಂಡಿಂಗ್ ಟು ಇಂಪ್ರೂವ್ ದ ಸ್ಟ್ರೆಂತ್ ಆಫ್ ದ ಲೆಗ್. ಓಕೆ, ಅಷ್ಟೇ ಬೇಕಾಗಿರೋದು ನಮ್ಗೆ, ಲೆಗ್ ಸ್ಟ್ರೆಂತ್ ಹೆಚ್ಚಾಗಿ ಬೇಕು. ಓಕೆ, ಎಷ್ಟಾಸನ ಆಯ್ತೀಗ? ಸೇತುಬಂಧಾಸನ, ಮಾರ್ಜಲಾಸನ, ಮಲಾಸನ,
ಅದನ್ನ ದೇವಿ ಆಸನ ಅಂತಾನು ಹೇಳ್ತೀವಿ. ಹೀಗೆ ಕೂತ್ಕೊಂಡು ಹೀಗೆ ಕಾಲು ಅಗ್ಲ ಇರ್ಬೇಕು, ಹೀಗೆ ಕುತ್ಕೊಂಡ್ ಬಿಡ್ಬೇಕು. ಇದನ್ನ ದೇವಿ ಆಸನ ಅಂತ ಹೇಳ್ತೀವಿ. ಚಾರ್ಟ್ ಏನ್ ಮಾಡಿದೀವಿ ಆಯುಷ್ ಚಾರ್ಟ್ ನಲ್ಲಿ ಕ್ಲಿಯರ್ ಪಿಕ್ಚರ್ಸ್ ಇರತ್ತೆ. ಬಹುಶಃ ಅದ್ ನಿಮ್ಮ ಹತ್ರ ಇದ್ರೆ ನೀವು ಇನ್ನೊಂದ್ಸರಿ ರಿವೈಸ್ ಮಾಡ್ಬೋದು. ಇಲ್ಲಿ ನಾನು ಕೊಟ್ಟಿಲ್ಲ ಇದರಲ್ಲಿ. ಸರ್ ಫಸ್ಟ್ ಇದಕ್ಕೆ ಹೋಗ್ಬಿಡಿ, ಸ್ಟಾರ್ಟಿಂಗೇನೆ ಆಸನ ಹಾಕ್ಬಿಡಿ ಸರ್. ಇದು ಹಿಂದೆನಾ? ಆಮೇಲೆ ವೆರಿ 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 ಇಂಪಾರ್ಟೆಂಟ್ ಆಸನ ನೀವೇ ಹೇಳ್ಬೇಕು ಯಾವ್ದಿರ್ಬೋದು. ಗೆಸ್ ಹೆಣ್ಮಕ್ಳಿಗೆ ಹೇಳಿದ ತಕ್ಷಣ ಈ ಆಸನ ಮಾಡಿ ಅಂತಾರೆ. ಎಲ್ಲಾ ಕಡೆ ಚಿತ್ರ ಪೋಸ್ಟರ್ಸ್ ಎಲ್ಲ ಇರತ್ತೆ. ಬದಕೋನಾಸನ, ದಟ್ಸ್ ಆಲ್. 5 ಆಸನ ಸಾಕು. ನಾವು 1 ಅವರ್ ಯೋಗಾಸನ ಮಾಡ್ಬೇಕು, 2 ಅವರ್ ಮಾಡ್ಬೇಕು ಅನ್ನೋದೆಲ್ಲ ಏನು ಇಲ್ಲ. ಇರ್ಲಿ ಸರ್, ಕಾಣುತ್ತೆ ಅನ್ಸುತ್ತೆ. ಓಕೆ, ಈಗ ಆ ಚಿತ್ರದಲ್ಲಿ ಇರೋಕ್ಕೂ ನಾನು ಹೇಳೋದಕ್ಕೂ ಡಿಫ್ರೆನ್ಸ್ ಇರ್ಬೋದು. ಸೊ ಇದನ್ನ ಯಾಕೆ ಹೇಳಿದೆ ಅಂದ್ರೆ ಪ್ರೆಗ್ನೆನ್ಸಿ ಯೋಗ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಏನು ಆ ತಾಯಿಗೆ ಮಗುಗೆ ಫೀಡ್ ಮಾಡ್ತೀವಿ ಅದು ಇಯರ್ಸ್ ಟುಗೆದರ್ ಕ್ಯಾರಿ ಆಗುತ್ತೆ. ಸೊ ವಾಟ್ ಐ ಅಬ್ಸರ್ವ್ ಇಸ್, ನಾನು ಏನು ಊಟ ಮಾಡ್ತಿದ್ದೆ ನನ್ನ ಮಗುನು ಇವಾಗ ಅದೇ ಊಟ ಮಾಡುತ್ತೆ. ಐ ಡೋಂಟ್ ಈಟ್ ಚಾಕ್ಲೇಟ್, ಕುರ್ಕುರೆ, ಬಿಸ್ಕೆಟ್, ಲೇಸು, ಅವು ಇವು ಐಸ್ ಕ್ರೀಮ್ಸ್ ಅವತ್ತ ನಾನು ಇದುವರೆಗೂ ಟಚ್ ಮಾಡಿಲ್ಲ. ನಾನು ಮಾಡೋಕ್ಕೂ ಹೋಗಲ್ಲ. ಅದು ಮನ್ಸಾರೆ ನಂಗೆ ತಿನ್ಬೇಕು ಅಂತ ಅನ್ಸಲ್ಲ. ಸೊ ನನ್ನ ಮಗು ಈಗ 5 ವರ್ಷ, ಈಗಲೂ ಅವ್ನು ಅದನ್ನ ಪ್ರಾಕ್ಟೀಸ್, ಒಂದು ಬಿಸ್ಕೆಟ್ ಆಗಲಿ ಒಂದು ಐಸ್ ಕ್ರೀಮ್ ಆಗಲಿ ಇದುವರೆಗೂ ಏನು ಟಚ್, ಇನ್ಕ್ಲೂಡಿಂಗ್ ಗೋಬಿ ಮಂಚೂರಿ, ಪಾನಿಪುರೀಸ್ ಇವೆಲ್ಲ ಇರುತ್ತಲ್ಲ. ಯಾಕಂದ್ರೆ ನಾವು ಏನ್ ತಿಂತೀವೋ ಮಗು ಅದನ್ನೇನೆ ತಿನ್ನೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳುತ್ತೆ. ಅನ್ನಮಯ ಕೋಶದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅನ್ನಮಯ ಅಂತ ಹೇಳಿದ್ರೆ ಡಯಟು, ಕ್ರಿಯಾಸು, ಆಸನಾಸ್ ಇಷ್ಟೂ ಬರುತ್ತೆ. ನಮ್ಮ ಊಟ ಪದ್ಧತಿನೂ ಯೋಗಕ್ಕೆ ಸೇರಿರೋ ಅಂಥದ್ದೇ. ಊಟ ನಮ್ಮ ಏನಂತ ಹೇಳ್ತೀವಿ, ಪಥ್ಯ ಇಸ್ ನಾಟ್ ಡಿಫ್ರೆಂಟ್ ಫ್ರಮ್ ಯೋಗ. ಯೋಗ ಇನ್ವಾಲ್ವ್ಸ್ ಪಥ್ಯ ಆಲ್ಸೋ. ಓಕೆ, ಪ್ರತ್ಯಾಹಾರ ಅಂತ ನಾವೇನ್ ಹೇಳ್ತೀವಿ, ಇಟ್ ಇಸ್ ನಾಟ್ ಆಹಾರ. ಮನಸ್ಸು ನಮ್ಮದು, ಯಾವ್ದು ಬೇಕು ಯಾವ್ದು ಬೇಡ ಅದು ನಮ್ಮ ಮುಂದೆನೇನೆ ಜಾಮೂನ್ ಇಟ್ಟಿದ್ರು ನಾವು ತಿಂದೆ ಆರಾಮಾಗಿ ಖುಷಿಯಾಗಿರ್ತೀವಿ, ಅದು ಪ್ರತ್ಯಾಹಾರ. ಓಕೆ, ಅಂದ್ರೆ ಏನಂತ ಹೇಳ್ತೀವಿ, ವಿಡ್ರಾವಲ್ ಆಫ್ ಸೆನ್ಸಸ್. ಸೊ ನಮಗೆ ಅದಿದ್ರೂ ನಮಗೆ ಬೇಡ. ಅಲ್ಲಿ ರೇಂಜ್ ರೋವರ್ ಕಾರ್ ಇರುತ್ತೆ, ನಮಗೆ ಅದು ಅಕ್ಸೆಪ್ಟೆನ್ಸ್ ಇರುತ್ತೆ, ಬೇಡ ನಮಗೆ ಸಾಕು, ಆಲ್ಟೋ ಇದೆ ನಮ್ಮ ಹತ್ರ, ವಿ ಆರ್ ಹ್ಯಾಪಿ ವಿತ್ ದಟ್. ಸೊ ಈ ಒಂದು ಮನಸ್ಥಿತಿ ಇರಬೇಕು. ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಬೇಡ. ಏನ್ ಬೇಕೋ ಅದನ್ನ ತಗೊಳ್ಳೋ ಇಚ್ಛೆ ಇರಬೇಕು, ಏನ್ ಬೇಡೋ ಅದನ್ನ ಬಿಡೋ ಅಂಥದ್ದು ಮನಸ್ ಪರಿಸ್ಥಿತಿ. ದಿಸ್ ಇಸ್ ವಾಟ್ ಮೈಂಡ್ ಕಲ್ಚರಿಂಗ್ ಅಂತ ಹೇಳ್ತೀವಿ ನಾವು. ಸೊ ಹಾಗಾಗಿ ಡಯಟ್ ಆಲ್ಸೋ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್. ಇದು ಪ್ರೆಗ್ನೆನ್ಸಿನಲ್ಲಿ ಮಾಡಬೇಕಾಗಿರೋ ಯೋಗ ಅಂತ ಹೇಳಿದ್ರೆ ಬ್ರೀದಿಂಗ್ ಪ್ರಾಕ್ಟೀಸಸ್ ವೆರಿ ಇಂಪಾರ್ಟೆಂಟ್. ಆನ್ ಲೇಬರ್ ಬೆಡ್ ಹೇಳ್ತೀವಲ್ಲ, ಆಗೆಲ್ಲ ನಾರ್ಮಲ್ ಡೆಲಿವರಿ ಆಗ್ತಿತ್ತು. ಈಗ ನಾರ್ಮಲ್ ಡೆಲಿವರಿ ನಾವು ವೆರಿ ರೇರ್ ಆಗಿ ನೋಡ್ತಾ ಇದ್ದೀವಿ, ಇನ್ಕ್ಲೂಡಿಂಗ್ ವಿಲೇಜಸ್ ಅಲ್ಲೂ ನಾರ್ಮಲ್. ನಮ್ಮ ಸುತ್ತಮುತ್ತ ಇರೋ ಕ್ಲಿನಿಕ್ ಅಂದ್ರೆ ಡಿಸ್ಪೆನ್ಸರಿ ಸುತ್ತಮುತ್ತನೇ ನಾರ್ಮಲ್ ಡೆಲಿವರಿ ಆಗ್ತಾ ಇಲ್ಲ ಆಕ್ಚುಲಿ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಸ್ಟ್ರೆಂತ್, ಹಾಸ್ಪಿಟ್ಲ್ ಭಯನ ಏನೋ ಗೊತ್ತಿಲ್ಲ, ಹೆದರಿಕೆ ಜಾಸ್ತಿ ಇರತ್ತೆ. ಸೊ ಹಂಗಾಗಿ ಆಗತ್ತೆ. ಅಲ್ಲೆಲ್ಲ ನಾವು ಹೋಗಿ ಪ್ರೆಗ್ನೆನ್ಸಿ ಅವ್ರನ್ನೆಲ್ಲ ಅಂಗನವಾಡಿನಲ್ಲಿ ಬರ್ತಾರೆ. ಅವರು ಅಂಗನವಾಡಿ ವಿಸಿಟ್ ಕಂಪಲ್ಸರಿ ಇರುತ್ತೆ. ಪ್ರೆಗ್ನೆನ್ಸಿ ಅವರು 5 ಜನ ಇದ್ರು 10 ಜನ ಇದ್ರು ಎಲ್ಲರೂ ಬಂದು ಅಲ್ಲೇ ಊಟ ಇದು ಎಲ್ಲಾನು ಅವರಿಗೆ ಪ್ರೊವೈಡ್ ಮಾಡೋದ್ರಿಂದ ಅಲ್ಲಿ ಬರ್ತಾರೆ. ಅಟ್ಲೀಸ್ಟ್ ವೀಕ್ಲಿ ಒನ್ಸೋ 15 days ಒನ್ಸೋ ನಮ್ಮ ಯೋಗ ಒಂದು ಟೀಚರ್ಸ್ ಏನಿರ್ತಾರೆ ಇಷ್ಟೇ ವೆರಿ ಸಿಂಪಲ್ ಅಂಡ್ ಸೇಫ್ ಆಸನಾಸ್ನ ಹೇಳ್ಕೊಡ್ಬೋದು ನಾವು ಅವರಿಗೆ. ಸೊ ಅದ್ರ ಜೊತೆಗೆ ಒಂದು ಒಳ್ಳೆ ಏನಾದ್ರು ಒಂದು ಅದ್ರ ಬಗ್ಗೆ ವಿವರಣೆ ಆಗಿರ್ಬೋದು, ಅದನ್ನ ನಾವು ತಿಳಿಸ್ಕೊಡ್ತಾ ಇದ್ರೆ ಐ ಥಿಂಕ್ ವಿ ಕ್ಯಾನ್ ಬಿಲ್ಡ್ ಅಪ್ ಸಮ್ ಸ್ಟ್ರೆಂತ್ ಇನ್ ದ ಬಾಡಿ ಅಂಡ್ ಮೈಂಡ್. ನಾವು ಸಿಸೇರಿಯನ್ ಆಗದೆ ನಾರ್ಮಲ್ ಆಗಿ ಸ್ಟ್ರೆಂತ್ ಇಟ್ಕೊಳ್ಳೋಂತ. ಯಾಕಂದ್ರೆ ಮೈಂಡ್ ಕೆಲಸ ಮಾಡ್ಲಿಲ್ಲ ಅಂದ್ರೆ ಬಾಡಿ ಕೆಲಸ ಮಾಡಲ್ಲ. ಸೊ ಕ್ಲಿಂಚಿಂಗ್ ಅಂತ ಹೇಳ್ತೀವಿ ನಾವು. ಹಲ್ಲನ್ನ ಗಟ್ಟಿ ಮಾಡಿ ಉಸಿರನ್ನ ತಗೊಳ್ಳೋದು. ಏನಿದು? ಸದಂತ. ಓಕೆ, ಶೀತಕಾರಿ ಪ್ರಾಣಾಯಾಮ, ಶೀತವನ್ನ ಉಂಟು ಮಾಡುವಂಥದ್ದು ಕೂಲಿಂಗ್ ಪ್ರಾಣಾಯಾಮ. ಒಂದು ಸದಂತ ಪ್ರಾಣಾಯಾಮ ಆನ್ ಲೇಬರ್ ಬೆಡ್ ಹೆಲ್ಪ್ಸ್. That helped me. None is absolutely painless and quick. Within 2 seconds, my delivery happened just because of breathing technique. Again, asana madak agala nange. On the labor ward, ನಾನು ಡಾಕ್ಟರ್ ಕರಿತಿದ್ದೀನಿ, ಇನ್ನ ಅವ್ರು ಬರ್ತಾನೆ ಇದ್ದಾರೆ, ಇಲ್ಲಿ ಮಲಗಿಸಿದ್ದಾರೆ. My delivery happened. Okay, every girl has this capacity. And please ಅದನ್ನ ಉತ್ತೇಜನಗೊಳಿಸ್ಬೇಕು, ಧೈರ್ಯ ಕೊಡ್ಬೇಕು ಅವರಿಗೆ. ಸೊ ಯಾಕೆ ನಾವು ಪ್ರೆಗ್ನೆನ್ಸಿನ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ದಿಸ್ ಹಸ್ ಬಿಕಮ್ ಎ ಬಿಗ್ ಮಾಫಿಯಾ ಔಟ್ಸೈಡ್. ಇದನ್ನ ನಾವು ತಡೆಗಟ್ಟೋದ್ರಲ್ಲಿ ಸ್ವಲ್ಪ ಆದ್ರೂ 1% ಆದ್ರೂ ನಾವೇನಾದ್ರೂ ಮಾಡೋದಕ್ಕೆ ಚಾನ್ಸ್ ಇದ್ರೆ ಯೋಗನ ಎಲ್ಲ ಕಡೆ ಮಾಡ್ಸೋಣ. ಸೊ ಇದೇ ರೀತಿಯ ಒಂದು ದೊಡ್ಡ ಪ್ರಾಜೆಕ್ಟ್ ಗವರ್ಮೆಂಟ್ ಆಫ್ ಇಂಡಿಯಾ ತಗೊಂಡಿದೆ.
ಸೊ ಅದು ಕರ್ನಾಟಕದಲ್ಲಿ 3,000 ಹಾಸ್ಪಿಟಲ್ಸ್ ಜೊತೆ ಮಾಡಬೇಕು ಅಂತ ಹೇಳಿ ಟೈಅಪ್ ಆಗಿದೆ, ಇನ್ಕ್ಲೂಡಿಂಗ್ ಫುಡ್. ಈ ಗರ್ಭ ಸಂಸ್ಕಾರ ಅಂತ ಏನು ಹೇಳ್ತೀವಿ ಆ ಒಂದು ಕಾನ್ಸೆಪ್ಟ್ನಲ್ಲಿ ನಿಮ್ಹಾನ್ಸ್ ಇಂದ ಡಾಕ್ಟರ್ ರಾಜಶೇಖರ್ ರೆಡ್ಡಿ ಅನ್ನೋರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರುವಂತಹ ಎಲ್ಲ ಹೆಣ್ಮಕ್ಳಿಗೆ ಮಾಡಿಸ್ಬೇಕು ಅಂತ ಹೇಳಿ ಮಾಡಿದ್ದಾರೆ. ಈಗ 30 ಹಾಸ್ಪಿಟ್ಲ್ಗಳಲ್ಲಿ ಶುರು ಆಗಿದೆ. ಯಾರೆಲ್ಲ ಆಸಕ್ತರಿದ್ದರೂ ಇದಕ್ಕೆ ಜಾಯಿನ್ ಆಗ್ಬೋದು ಅವ್ರ ಜೊತೆಗೆ. ದೇ ಪ್ರೊವೈಡ್ ಫುಡ್ 3 ಇಯರ್ಸ್ವರೆಗೂ ಕನ್ಸೀವ್ ಆಗಿದ್ದ ದಿನದಿಂದ ಆ ಮಗುಗೆ 3 ವರ್ಷ ಆಗೋವರೆಗೂ ನಿಮ್ಹಾನ್ಸ್ ಹಾಸ್ಪಿಟ್ಲ್ ಈ ರಿಸರ್ಚ್ ವಿಭಾಗದಲ್ಲಿ ಏನಿರುತ್ತೋ ಅವರೇನೇ ಟೇಕ್ ಕೇರ್ ಮಾಡ್ತಾರೆ. ಯಾರಿಗೆ ಆಸಕ್ತಿ ಇದೆಯೋ ಇವ್ರು ಅದರಲ್ಲಿ ಇನ್ವಾಲ್ವ್ ಆಗಿ ನಿಮ್ಮ ಒಂದು ಸುತ್ತಮುತ್ತಿನ ಹಳ್ಳಿ ಜನಕ್ಕೆ ಅಥವಾ ಯಾರಿಗೆ ಹೆಲ್ಪ್ ಆಗುತ್ತೋ ನೀವು ಮಾಡಿಸ್ಕೊಡ್ಬೋದು. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಡೆಲಿವರಿನೂ ಆಗೋಯ್ತು. ಈ ಕ್ಲಿಂಚಿಂಗ್ ಅಂತ ಹೇಳ್ತೀವಿ, ಬ್ರೆತ್ ಹೋಲ್ಡ್ ಅಂತ ಹೇಳ್ತೀವಿ. ಇವಾಗ ನಾವು ಪ್ರಾಣಾಯಾಮ ಮಾಡ್ಬೇಕು. ಪ್ರಾಣಾಯಾಮ ಪ್ರೆಗ್ನೆನ್ಸಿನಲ್ಲಿ ಯಾವ್ದು ಮಾಡಬೇಕು ಅಂದ್ರೆ ನಾಡಿ ಶುದ್ಧಿ ಪ್ರಾಣಾಯಾಮ, ಶೀತಲಿ ಪ್ರಾಣಾಯಾಮ, ಭ್ರಾಮರಿ ಪ್ರಾಣಾಯಾಮ. ನಾಡಿ ಶುದ್ಧಿ ಸಿಂಪಲ್, ಎಡಗಡೆಯಿಂದ ಉಸಿರು ತಗೊಳ್ಳೋದು, ಬಲಕ್ಕೆ ಉಸಿರು ಬಿಡೋದು, ಮತ್ತೆ ಬಲದಿಂದ ಉಸಿರು ತಗೊಳ್ಳೋದು, ಎಡಕ್ಕೆ ಬಿಡೋದು, ಅಷ್ಟೇ ಸಿಂಪಲ್. ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್. ಇದು 1 ರೌಂಡ್ ಆಗುತ್ತೆ. ಎಷ್ಟು ನಿಧಾನಕ್ಕಾಗುತ್ತೆ, ಎಷ್ಟು ಸಿಂಪಲ್ ಆಗುತ್ತೆ, ಎಷ್ಟು ಡೀಪಾಗಿ ಆಗುತ್ತೆ ಅಷ್ಟು ಸಾಕು. 10 ಸರಿನೇ ಮಾಡ್ಬೇಕು, 20 ಸರಿನೇ ಮಾಡ್ಬೇಕು ಅನ್ನೋ ರೂಲ್ಸ್ ಇಲ್ಲ. ನಿಮ್ಮ ಮನಸ್ಸಿಗೆ ಸಮಾಧಾನ ಆಗೋಷ್ಟು ರೌಂಡ್ಸು ನೀವು ಮಾಡ್ತಾ ಹೋಗ್ಬೇಕು. ಕಾಮಾಗಿ ಕೂತಿರ್ಬೇಕಷ್ಟೆ. ಬ್ಯಾಕ್ ಸಪೋರ್ಟ್ ಕೊಟ್ಟು ಕೂತ್ಕೋಬಹುದು. ಕೂತ್ಕೊಳ್ಳೋವಾಗ ಬದ್ಧಕೋನಾಸನದಲ್ಲಿ ಇರ್ಬೋದು. ಎಷ್ಟು ನಿಮಿಷ ಆಗುತ್ತೋ ಅಷ್ಟು ನಿಮಿಷ ಇದನ್ನ ಮಾಡ್ಬೋದು. ಎನಿಬಡಿ ಕ್ಯಾನ್ ಡೂ ಇಟ್. ನಾಡಿ ಶುದ್ಧಿ ಪ್ರಾಣಾಯಾಮನ ICUನಲ್ಲಿರೋ ಪೇಷಂಟ್ಸ್ಗೂ ನಾವು ಮಾಡಿಸ್ಬೋದು, ಮಾಡಿಸಿದೀವಿ. ಅದು ತುಂಬಾನೇ ಚೆನ್ನಾಗಿ ಅವರಿಗೆ ಡೆವಲಪ್ಮೆಂಟ್ಸಿಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸರ್ ಎನಿಬಡಿ ಓಕೆ. ನಾಡಿ ಶುದ್ಧಿ ಅಂತ ಹೇಳಿದ್ರೆ ನಾಡಿಗಳಲ್ಲಿರುವಂತಹ ಏನಂತ ಆಲ್ಟರ್ಡ್ ಎನರ್ಜಿನ ಬ್ಯಾಲೆನ್ಸ್ ಮಾಡೋದೇ ನಾಡಿಗಳನ್ನ ಶುದ್ಧಿ ಮಾಡುವಂಥದ್ದು. 72,000 ನಾಡಿಗಳಿರುತ್ತೆ ನಮ್ಮಲ್ಲಿ. ಅವನ್ನೆಲ್ಲಾನು ಬ್ಯಾಲೆನ್ಸ್ ಮಾಡೋದಕ್ಕೆ ಈ ನಾಡಿ ಶುದ್ಧಿ ಹೆಲ್ಪ್ ಆಗತ್ತೆ. ಹಾರ್ಮೋನಲ್ ಬ್ಯಾಲೆನ್ಸ್ ಆಗಿರ್ಬೋದು. ಇವಾಗ ಎಂಡೋಕ್ರೈನ್ ಮೆಕ್ಯಾನಿಸಮ್ಸ್ ಇರೋದ್ರಿಂದಾನೇ ಆ ಥರ ಆಗತ್ತೆ. ಎಂಡೋಕ್ರೈನ್ ಬ್ಯಾಲೆನ್ಸ್ ಆಗ್ತಾ ಬಂತು ಅಂದ್ರೆ ಆಟೋಮೆಟಿಕ್ಲಿ ಎಂಡೋಕ್ರೈನ್ ಅಂಡ್ ನ್ಯೂರೋನಲ್ ಸಿಸ್ಟಮ್ಸ್ ಕನೆಕ್ಟೆಡ್. ನಮ್ಮ ಸಿಂಪಥೆಟಿಕ್ ಆಗಲಿ ಪ್ಯಾರಾಸಿಂಪಥೆಟಿಕ್ ಆಗಿರ್ಬೋದು. ಸೊ ಇವೆರಡೂ ಕಾಂಬಿನೇಷನ್ಸ್ ಅಲ್ಲಿ ವರ್ಕ್ ಆಗೋದ್ರಿಂದ ಆ ಹೆಣ್ಮಗಳು ಚೆನ್ನಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಒಂದೇ ಸರಿ ಇಷ್ಟು ಮಾಡೋದಕ್ಕೆ ಆಗದೆ ಇರ್ಬೋದು. 9th ಮಂತ್ಗೆ ಬಂದಾಗ, 8th ಮಂತ್ಗೆ ಬಂದಾಗ ಬೆಳಗ್ಗೆ ಒಂದು 3 ಆಸನ, ಸಂಜೆ ಒಂದು 3 ಆಸನ, ಬೆಳಗ್ಗೆ 2 ಪ್ರಾಣಾಯಾಮ, ಸಂಜೆ 2 ಪ್ರಾಣಾಯಾಮ, ಈ ತರ ಅವರು ಡಿಸ್ಟರ್ಬ್ ಆಗಿ ಅಂದ್ರೆ ಏನು ಬ್ರೇಕ್ಸ್ ಕೊಟ್ಟು ಮಾಡ್ತಾನು ಹೋಗ್ಬೋದು. ಸೊ ಈ ತರ ಮಾಡೋದ್ರಿಂದ ಅವ್ರಿಗೆ ಆ ಲೆವೆಲ್ನಲ್ಲಿ ಹೆಲ್ಪ್ ಆಗುತ್ತೆ. ಬೇಬಿ ಯೋಗ ಕೇಳಿದ್ದೀರಾ? ಬೇಬಿ ಯೋಗ, ಬೇಬಿ ಯೋಗ. ಈಗ 6 ತಿಂಗಳ ಮಕ್ಳಿಗಿಂದ ಯೋಗ ಮಾಡಿಸ್ತೀವಿ ನಾವು. 24/7 ಯೋಗದವ್ರಿಗೆ ಕೆಲಸ ಇರತ್ತೆ ಆಕ್ಚುಲಿ, ಎಲ್ಲೇ ಇದ್ರು. ಇಲ್ಲ, ದೇರ್ ಇಸ್ ಎ ಕಾನ್ಸೆಪ್ಟ್ ಗೋಯಿಂಗ್ ಬೇಬಿ ಯೋಗ ಆಲ್ ಸೆಕೆಂಡ್ ನಾಲೆಜಿಗೆ ಇರ್ಲಿ ಅಂತ ನಾನು ಹೇಳ್ತಾ ಇರೋದು. ನಾವು ವಿದ್ಯಾವನ್ ಗೊತ್ತಿದ್ರೆ ಅದನ್ನ ಹೆಂಗ್ ಬೇಕಾದ್ರೂ ರೂಪಿಸ್ಬೋದು ಅನ್ನೋದಕ್ಕೆ ಹೇಳ್ತಾ ಇರೋದು. ಸೊ ಆಯಿಲ್ ಮಸಾಜ್ ಮಾಡ್ತೀವಿ. ಅಭ್ಯಂಗ ಇದೆ ಅಲ್ವಾ, ನಾವು ಮಕ್ಕಳಿಗೆ ಎಣ್ಣೆ ಸ್ನಾನ ಮಾಡಿಸ್ತೀವಿ. 6 ತಿಂಗಳಿರ್ಬೋದು, 3 ತಿಂಗಳಿರ್ಬೋದು. ಕೈಕಾಲು ಮೂಮೆಂಟ್ಸ್ ಮಾಡೋ ಅಂಥದ್ದು, ಉಸಿರು ಹಿಂಗೆ ಮಾಡಿಸೋದು, ಬಿಡಿಸೋ ಅಂಥದ್ದು, ಇವನ್ನೆಲ್ಲಾನು ನಾವು ಬೇಬಿ ಯೋಗ ಅಂತ ಹೇಳ್ತೀವಿ. ಅಂದರೆ ಸರಿಯಾಗಿ ಜಾಯಿಂಟ್ಸ್ ಡೆವಲಪ್ ಆಗಲಿ, ಮಸಲ್ಸ್ ಡೆವಲಪ್ ಆಗಲಿ ಅನ್ನೋದಕ್ಕೆ ನೀವು ಅಭ್ಯಂಗ ಅಂತ ಹೇಳ್ತೀವಿ, ನಾವು ಅದನ್ನ ಬೇಬಿ ಯೋಗ ಅಂತ ಹೇಳ್ತೀವಿ. ವಿತ್ ವಾಟರ್ ಮಾಡಿದ್ರೆ ವಾಟರ್ ಯೋಗ ಅಂತ ಹೇಳ್ತೀವಿ, ಆಯಿಲ್ ಮಾಡಿದ್ರೆ ಆಯಿಲ್ ಯೋಗ ಅಂತ ಹೇಳ್ತೀವಿ ಅಷ್ಟೇನೆ. ಸೊ ದಿಸ್ ಇಸ್ ಕಾಲ್ಡ್ ಅಸ್ ಬೇಬಿ ಯೋಗ. ಅಥವಾ ದಿಸ್ ಇಸ್ ಪೇಡ್ ಹೈಲಿ ಇನ್ ಬ್ಯಾಂಗ್ಳೂರ್ ಸಿಟಿ ಕಡೆ. ಇದು ತುಂಬಾನೇ ಇದೆ, ಯಾಕಂದ್ರೆ ನನಗಷ್ಟು ಟೈಮ್ ಇರಲ್ಲ ಮಸಾಜ್ ಮಾಡಿ ಸ್ನಾನ ಮಾಡ್ಸಕ್ಕೆ. ಅದಕ್ಕೆ ಒಬ್ರು ಬರ್ತಾರೆ, ಅವ್ರ ಸ್ನಾನಗೇನು ಮಾಡಿಸೋ ಟೈಮಿಗೆ ಯೋಗ ಥೆರಪಿಸ್ಟನ್ನು ಬಂದು ನೀಟಾಗಿ ಮಾಡಿ ಸ್ಟೀಮ್ ಕೊಟ್ಟು ಬಿಸಿ ಹಬೆನೂ ಕೊಟ್ಟು ಅದನ್ನ ಮಗುನ ಚೆನ್ನಾಗಿ ನಿದ್ದೆ ಮಾಡಿಸ್ತಾರೆ 8 ಗಂಟೆ 6 ಗಂಟೆ ಕಾಲ. ದಿಸ್ ಇಸ್ ಬೇಬಿ ಯೋಗ. ಸೊ ನೆಕ್ಸ್ಟ್ ಕಷಾಯನ, ಟೀನಾ? ಇಲ್ಲಪ್ಪ, ನಮ್ಗೆ ಅಭ್ಯಾಸ ಇಲ್ಲ, ಕೊಟ್ಬಿಡಿ. ಕೊಡಿ, ಎಲ್ರಿಗೂ ಕೊಡಿ, ನಾ ಮಾತಾಡ್ತೀವಿ. ತಗೋಬಹುದು ಸರ್, ಅಭ್ಯಂತರ ಏನಿಲ್ಲ. ಪ್ಲೀಸ್ ಕ್ಯಾರಿ ಆನ್, ಕೊಡಿ. ಸೊ ನೆಕ್ಸ್ಟ್ ಓಕೆ. ಈಗ ಮಗುಗೆ 2 ವರ್ಷ ಆಯ್ತು, ಬೇಬಿ ಯೋಗದಲ್ಲೇ ಇರುತ್ತೆ. ಮಾಡಿಸೋರು ಮಾಡಿಸ್ಬೋದು, ಬೇಡ ಅಂದವರು ಬಿಡ್ಬೋದು. ಸೊ 2 ವರ್ಷದಿಂದ ಅದು ಸ್ವಲ್ಪ ಕೇಳಕ್ಕೆ ಮಾತಾಡಕ್ಕೆ ಶುರು ಆಗುತ್ತೆ. ಆಗ ನಾವೇನ್ ಶುರು ಮಾಡ್ಬೇಕು ಮಕ್ಕಳಿಗೆ?